ಒಂದು ಊರಿನಲ್ಲಿ ಒಂದು ಸುಂದರವಾದ ನದಿ ಇತ್ತು. ಆ ನದಿಯ ತೀರದಲ್ಲಿ ಒಂದು ದೊಡ್ಡ ಜಂಬೂ ಹಣ್ಣಿನ ಮರ ಇತ್ತು. ಆ ಮರದಲ್ಲಿ ಒಂದು ಕೋತಿ ವಾಸಿಸುತ್ತಿತ್ತು. ಆ ಮರದಲ್ಲಿ ಪ್ರತಿದಿನವೂ ಸಿಹಿ ಸಿಹಿಯಾದ ಜಂಬೂ ಹಣ್ಣುಗಳು ಬಿಡುತ್ತಿತ್ತು. ಆ ಹಣ್ಣುಗಳು ಕೋತಿಗೆ ತುಂಬಾ ಇಷ್ಟವಾಗುತ್ತಿತ್ತು. ಆ ನದಿಯಲ್ಲೇ ಒಂದು ಮೊಸಳೆ ವಾಸಿಸುತ್ತಿತ್ತು. ಒಂದು ದಿನ ಆ ಮೊಸಳೆ ನದಿಯ ತೀರಕ್ಕೆ ಬಂದಾಗ ಕೋತಿ ಅದನ್ನು ನೋಡಿ, ಸ್ನೇಹಿತನೇ, ನೀನು ಬಹಳ ದಣಿದಂತಿದ್ದೀಯ, ಈ ಹಣ್ಣುಗಳನ್ನು ತಿನ್ನು, ತುಂಬಾ ಸಿಹಿಯಾಗಿವೆ ಎಂದು ಹೇಳಿತು. ಮೊಸಳೆ ಹಣ್ಣುಗಳನ್ನು ತಿಂದಾಗ ಅದು ತುಂಬಾ ಸಂತೋಷಪಟ್ಟಿತು. ಆ ದಿನದಿಂದ ಕೋತಿ ಮತ್ತು ಮೊಸಳೆ ಇಬ್ಬರೂ ಒಳ್ಳೆಯ ಸ್ನೇಹಿತರಾದರು. ಕೋತಿ ಪ್ರತಿದಿನ ಮೊಸಳೆಗೆ ಹಣ್ಣು ಕೊಡಲು ಪ್ರಾರಂಭಿಸಿತು. ಒಂದು ದಿನ ಮೊಸಳೆ ತನ್ನ ಹೆಂಡತಿಗೆ ಆ ಹಣ್ಣುಗಳನ್ನು ತಂದುಕೊಟ್ಟಿತು. ಮೊಸಳೆಯ ಹೆಂಡತಿಗೆ ಆ ಹಣ್ಣು ತುಂಬಾ ಇಷ್ಟವಾಯಿತು. ಆದರೆ ಅವಳು ಕಪಟ ಮನಸ್ಸಿನವಳು. ಅವಳು ಹೇಳಿದಳು, ನೀನು ಪ್ರತಿದಿನ ಕೋತಿಯ ಹಣ್ಣು ತರುತ್ತೀಯ, ಆದರೆ ಅವನ ಹೃದಯ ಎಷ್ಟು ಸಿಹಿಯಾಗಿರಬಹುದು, ನನಗೆ ಆ ಕೋತಿಯ ಹೃದಯ ತಂದುಕೊಡು ಎಂದು ಹೇಳಿದಳು. ಮೊಸಳೆ ಕಷ್ಟಪಟ್ಟಿತು, ಆದರೆ ಹೆಂಡತಿಯ ಮಾತು ಕೇಳದೇ ಇರಲು ಸಾಧ್ಯವಾಗಲಿಲ್ಲ. ಅದು ನದಿಯ ತೀರಕ್ಕೆ ಹೋಗಿ ಕೋತಿಗೆ ಹೇಳಿತು, ಸ್ನೇಹಿತನೇ, ನನ್ನ ಮನೆ ನದಿ ಮಧ್ಯದಲ್ಲಿದೆ. ನನ್ನ ಹೆಂಡತಿಗೆ ನಿನ್ನನ್ನು ಭೇಟಿಯಾಗಬೇಕೆಂದು ತುಂಬ ಆಸೆ ಇದೆ. ಬಾ, ನನ್ನ ಬೆನ್ನಿನ ಮೇಲೆ ಕುಳಿತು ಹೋಗೋಣ ಎಂದು ಹೇಳಿತು. ಕೋತಿ ನಂಬಿ ಮೊಸಳೆಯ ಬೆನ್ನಿನ ಮೇಲೆ ಕುಳಿತುಕೊಂಡಿತು. ನದಿಯ ಮಧ್ಯಕ್ಕೆ ಬಂದಾಗ ಮೊಸಳೆ ನಿಜವನ್ನು ಹೇಳಿತು. ನಿನ್ನ ಹೃದಯವನ್ನು ನನ್ನ ಹೆಂಡತಿ ತಿನ್ನಬೇಕೆಂದು ಬಯಸಿದ್ದಾಳೆ. ಆದುದರಿಂದ ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತಿರುವೆ ಎಂದಿತು. ಆಗ ಚಾತುರ್ಯವಾದ ಕೋತಿ ತಕ್ಷಣ ಹೇಳಿತು, ಅಯ್ಯೋ, ನೀನು ಮೊದಲೇ ಹೇಳಿದ್ದರೆ ನಾನು ನನ್ನ ಹೃದಯವನ್ನು ಮರದಲ್ಲೇ ಬಿಟ್ಟು ಬಂದಿದ್ದೇನೆ. ಬಾ, ಮರದ ಬಳಿಗೆ ಹೋಗೋಣ, ನಾನು ಅದನ್ನು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿತು. ಮೊಸಳೆ ಮೂರ್ಖತನದಿಂದ ನಂಬಿ ಮರದ ಬಳಿಗೆ ಹೋಯಿತು. ಕೋತಿ ತಕ್ಷಣ ಮರದ ಮೇಲೆ ಹಾರಿಬಿಟ್ಟಿತು ಮತ್ತು ನಕ್ಕು ಹೇಳಿತು, ಅಯ್ಯೋ ಮೂರ್ಖ ಮೊಸಳೆ, ಹೃದಯವನ್ನೇ ಹೊರಗೆ ಬಿಟ್ಟು ಬರುತ್ತಾರಾ? ಆಗ ಮೊಸಳೆ ಅಚ್ಚರಿಯಿಂದ ಕೋತಿಯ ಬುದ್ಧಿಯನ್ನು ಮೆಚ್ಚಿತು.